ನೀವು ಎಷ್ಟು ಕಡಿಮೆ ಆಹಾರ ತಗೊಂಡ್ರು ನಿಮ್ಮ ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಇದೆಯಾ? ನೀವು ಹೆಲ್ತ್ ಚೆಕಪ್ಗೆ ಹೋದಾಗ ನಿಮಗೆ ಫ್ಯಾಟಿ ಲಿವರ್ ತೊಂದರೆ ಇದೆ ಅಂತ ಯಾರಾದರೂ ಹೇಳಿದಾರಾ? ನೀವು ಒಬ್ಬರೇ ಅಲ್ಲ, ಭಾರತ ದೇಶದಲ್ಲಿ ಸುಮಾರು 30%ಗಿಂತ ಹೆಚ್ಚು ಜನರಿಗೆ ಈ ಫ್ಯಾಟಿ ಲಿವರ್ ತೊಂದರೆ ಇದೆ. ಈ ಹೊಟ್ಟೆ ಬೊಜ್ಜಿಗೆ ಫ್ಯಾಟಿ ಲಿವರ್ ಇದೆರಡಕ್ಕೂ ಒಂದು ಕನೆಕ್ಷನ್ ಇದೆ ಅಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತಲ್ವಾ? ಅಷ್ಟೇ ಅಲ್ಲ, ಈ ತೊಂದರೆ ಎರಡೂ ಇದ್ದಾಗ ನಮಗೆ ಹೃದಯ ಸಂಬಂಧಿ ತೊಂದರೆ ಅಥವಾ ಡಯಾಬಿಟೀಸ್ ಬಂದ್ಬಿಡ್ಬೋದು ಅಂತಂದ್ರೆ ಇನ್ನಷ್ಟು ಹೆಚ್ಚು ಆಶ್ಚರ್ಯ ಆಗುತ್ತೆ. ಏನಿದು ಈ ಫ್ಯಾಟಿ ಲಿವರ್? ಇದಕ್ಕೆ ಹೊಟ್ಟೆ ಬೊಜ್ಜಿಗೂ ಏನ್ ಸಂಬಂಧ? ನಾವು ಏನೇನ್ ತಪ್ಪುಗಳನ್ನು ಮಾಡಬಾರ್ದು? ಯಾವಾಗ ನಾವು ಹುಷಾರಾಗಿರ್ಬೇಕು? ಇದೆಲ್ಲ ಸರಿಯಾಗಬೇಕು ಅಂತಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಏನೇನ್ ಬದಲಾವಣೆಗಳನ್ನು ಮಾಡಬೇಕು? ಇದೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ಫ್ಯಾಟಿ ಲಿವರ್ ಅಂದ್ರೆ ಏನು ಅನ್ನೋದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೋತಾ ಹೋಗ್ಬೇಕು. ಲಿವರ್ ಅನ್ನುವಂತಹದ್ದು ನಮ್ಮ ದೇಹದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಅಂಗ. ಇದೊಂದು ಫಿಲ್ಟರ್ ತರ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ದೇಹದಲ್ಲಿರುವಂತಹ ವಿಷ ಪದಾರ್ಥಗಳನ್ನು ಹೊರಗಡೆ ಹಾಕುತ್ತೆ. ನಮ್ಮ ಪಚನ ಕ್ರಿಯೆ, ಮುಖ್ಯವಾಗಿ ಕೊಬ್ಬಿನ ಅಂಶ ಸರಿಯಾಗಿ ಜೀರ್ಣ ಆಗ್ಬೇಕು ಅಂತಂದ್ರೆ ಲಿವರ್ ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ. ಲಿವರ್ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನ ಸರಿಯಾಗಿ ಕಡಿಮೆ ಮಾಡಿ ಕಂಟ್ರೋಲ್ ಇಟ್ಕೋಬಹುದು. ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಲಿವರ್ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಆದ್ರೆ ಯಾವಾಗ ಈ ಲಿವರ್ ಅಲ್ಲಿ ಕೊಬ್ಬಿನಂಶ ಹೆಚ್ಚು ಶೇಖರಣೆ ಆಗ್ತಾ ಹೋಗುತ್ತೋ ಅವಾಗ ಲಿವರ್ ವೀಕ್ ಆಗ್ತಾ ಬರುತ್ತೆ, ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅದು ಉರಿಯೂತಾ ಬರುತ್ತೆ, ಅದರಿಂದ ತೊಂದರೆ ಆಗ್ತಾ ಬರುತ್ತೆ. ಫ್ಯಾಟಿ ಲಿವರ್ ಅಂತ ನಾವು ಯಾವಾಗ ಹೇಳ್ತೀವಿ, ಲಿವರ್ ಎಷ್ಟು ತೂಕ ಇರುತ್ತೋ ಅದರಲ್ಲಿ 5-10% ತೂಕಕ್ಕಿಂತ ಹೆಚ್ಚು ಈ ಕೊಬ್ಬಿನಂಶ ಶೇಖರಣೆ ಆದಾಗ ಇದನ್ನ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಇದರಲ್ಲಿ ಎರಡು ತರ, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಮತ್ತು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ. ಈ ಫ್ಯಾಟಿ ಲಿವರ್ ಬಂತು ಅಥವಾ ಲಿವರ್ ಅಲ್ಲಿ ಈ ಕೊಬ್ಬಿನಂಶ ಬಂತು ಅಂದ್ರೆ ಏನಾಯ್ತು, ಏನ್ ತೊಂದರೆ ಆಗುತ್ತೆ ಅಂತಂದ್ರೆ ಇದರಿಂದ ನಮ್ಮ ಈ ಲಿವರ್ ಫಂಕ್ಷನ್ ಕಡಿಮೆ ಆಗ್ತಾ ಬಂದ್ಬಿಡ್ಬೋದು, ಲಿವರ್ ತೊಂದರೆ ಆಗ್ತಾ ಬಂದ್ಬಿಡ್ಬೋದು. ಮೊದಲು ಅಂದ್ರೆ ಸ್ಟೇಜ್ 1 ಅಂದ್ರೆ ಸಿಂಪಲ್ ಫ್ಯಾಟಿ ಲಿವರ್ ಇದ್ದಾಗ ಹೆಚ್ಚು ತೊಂದರೆ ಆಗದೆ ಇರ್ಬೋದು. ಅದರಲ್ಲಿ ಜೀವನ ಶೈಲಿನ ಬದಲಾವಣೆ ಮಾಡ್ಕೊಂಡ್ರೆ ನಾವು ವಾಪಸ್ ಬರ್ಬೋದು. ಸ್ವಲ್ಪ ಹೊತ್ತು ನಂತರ ಅಂದ್ರೆ ಸ್ಟೇಜ್ 2 ಹೋದಾಗ ನಾನ್ ಆಲ್ಕೋಹಾಲಿಕ್ ಸ್ಟಿಯೇಟೋ ಹೆಪಟೈಟಿಸ್ ಅಂತ ಹೇಳ್ತೀವಿ. ಈ ತರ ತೊಂದರೆ ಇದ್ದಾಗ ಒಳಗಡೆ ಉರಿಯೂತಾ ಬರುತ್ತೆ, ಲಿವರ್ ಫಂಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. 3ನೇ ಸ್ಟೇಜ್ ಅಲ್ಲಿ ಒಳಗಡೆ ಸ್ಕಾರ್ ಟಿಶ್ಯೂ ಫಾರ್ಮ್ ಆಗುತ್ತೆ, ಲಿವರ್ ಫಂಕ್ಷನ್ ಇನ್ನಷ್ಟು ಹಾಳಾಗ್ತಾ ಬರುತ್ತೆ. ಸ್ಟೇಜ್ 4 ಸಿರೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಒಳಗಡೆ ಇರುವಂತಹ ಇಡೀ ಲಿವರ್ ಹಾಳಾಗ್ಬಿಡುತ್ತೆ, ಅದರಿಂದ ಜೀವಕ್ಕೆ ತೊಂದರೆ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಸೊ ನಾವು ಸರಿಯಾಗಿ ಫ್ಯಾಟಿ ಲಿವರ್ ಇದ್ದಾಗ ಅದನ್ನ ಸರಿಪಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಜೊತೆಗೆ ಈ ಫ್ಯಾಟಿ ಲಿವರ್ ತೊಂದರೆ ಇದ್ದಾಗ ನಾವು ಎಷ್ಟು ಡಯಟ್ ಮಾಡಿದ್ರು, ಎಷ್ಟು ಕಡಿಮೆ ಆಹಾರ ತಗೊಂಡ್ರು ನಮ್ಮ ದೇಹ ತೂಕ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ, ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಹೋಗುತ್ತೆ. ಇದು ಬಹಳಷ್ಟು ಜನರಲ್ಲಿ ನಾವು ಗಮನಿಸಿರ್ಬೋದು. ಇದು ಯಾಕಾಗುತ್ತೆ ಅಂತಂದ್ರೆ ಈ ಲಿವರ್ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮ ಈ ಒಳಗಡೆ ಇರುವಂತಹ ಕೊಬ್ಬಿನ ಅಂಶ ಸರಿಯಾಗಿ ಮೆಟಬಲೈಸ್ ಆಗುತ್ತೆ. ನಮ್ಮ ದೇಹದ ಮೆಟಬಾಲಿಸಮ್ನ ಈ ಫ್ಯಾಟಿ ಲಿವರ್ ಇದ್ದಾಗ ಅದು ಸ್ಲೋ ಆಗ್ತಾ ಬಂದ್ಬಿಡುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗುತ್ತೆ, ಅವಾಗ ಈ ಹೊಟ್ಟೆ ಬೊಜ್ಜು ಶೇಖರಣೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಆಗ್ಬಾರ್ದು ಅಂತಂದ್ರೆ ಫ್ಯಾಟಿ ಲಿವರ್ನ ನಾವು ಸರಿಯಾಗಿ ಗಮನಿಸ್ಕೊಂಡು ಅದನ್ನ ಸರಿಪಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಈ ಫ್ಯಾಟಿ ಲಿವರ್ ಸ್ವಲ್ಪ ದಿನದಿಂದ ಇದೆ ಅಂತ ಇದ್ದಾಗ ನಮ್ಗೆ ತುಂಬಾ ಸುಸ್ತಾಗುವಂತಹದ್ದು, ಮೈಕೈ ನೋವಾಗುವಂಥದ್ದು, ಕೀಲ್ ನೋವಾಗುವಂಥದ್ದು, ಯಾವುದೇ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ, ಇದೆಲ್ಲದೂ ಕೂಡ ಶಕ್ತಿ ಕಡಿಮೆ ಆಗುವಂತಹದ್ದು ಈ ಫ್ಯಾಟಿ ಲಿವರ್ ಇಂದ ಆಗೋಕೆ ಸಾಧ್ಯ. ಯಾಕಂದ್ರೆ ನಮ್ಮ ದೇಹದಲ್ಲಿ ಶಕ್ತಿ ಉತ್ಪತ್ತಿ ಆಗ್ಬೇಕು ಅಂದ್ರೆ ಲಿವರ್ ಸರಿ ಕೆಲಸ ಮಾಡಬೇಕು. ಸೊ ಸುಸ್ತಾಗುವಂತ ಸಾಧ್ಯತೆ ಹೆಚ್ಚು. ನಮ್ಮ ದೇಹದಲ್ಲಿ ವಿಷ ಪದಾರ್ಥಗಳಿದೆ ಅಂತ ಇದ್ದ ತಕ್ಷಣ ನನಗೆ ಮೈಕೈ ನೋವಾಗುವಂಥದ್ದು, ಕೀಲ್ ನೋವು ಬರುವಂಥದ್ದು, ಇದೆಲ್ಲ ಸಾಧ್ಯತೆ ಆಗುತ್ತೆ. ಸೊ ಇದೆಲ್ಲ ತೊಂದರೆ ಆಗಬಾರ್ದು ಅಂತಂದ್ರೆ ಫ್ಯಾಟಿ ಲಿವರ್ನ ನಾವು ಸರಿಯಾಗಿ ಅದನ್ನ ಸರಿಪಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾವ 5 ತಪ್ಪುಗಳನ್ನ ಮಾಡೋದ್ರಿಂದ ನಮಗೆ ಫ್ಯಾಟಿ ಲಿವರ್ ತೊಂದರೆ ಬರಬಹುದು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಹಲವಾರು ಜನರಲ್ಲಿ ತಪ್ಪು ಕಲ್ಪನೆ ಇದೆ, ಕೇವಲ ಮದ್ಯಪಾನ ಅಥವಾ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಮಾತ್ರ ಈ ಫ್ಯಾಟಿ ಲಿವರ್ ಅಥವಾ ಲಿವರ್ ಸಮಸ್ಯೆ ಬರಬಹುದು ಅಂತ. ಅಷ್ಟೇ ಅಲ್ಲ, ನಮ್ಮ ಆಹಾರ ಪದ್ಧತಿಯಿಂದ, ಜೀವನ ಶೈಲಿಯಿಂದನೂ ಬರಬಹುದು. ಅದೇಗೆ ಅಂತ ನೋಡೋಣ. ಮೊದಲನೇ ತಪ್ಪು, ಹೆಚ್ಚು ಸಕ್ಕರೆ ಮತ್ತು ರಿಫೈನ್ಡ್ ಆಹಾರವನ್ನ ತಗೊಳ್ಳುವಂತಹದ್ದು. ಇದರಿಂದ ಹೇಗೆ ನಮ್ಮ ಲಿವರ್ಗೆ ತೊಂದರೆ ಆಗುತ್ತೆ? ಹೆಚ್ಚು ಸಕ್ಕರೆ ಇರುವಂತಹ ಆಹಾರ ಅಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿತೀವಿ, ಅದಕ್ಕೆ ಸಕ್ಕರೆ ಹಾಕೋತೀವಿ. ಹೆಚ್ಚು ಸ್ವೀಟ್ಸ್ ಅನ್ನ ತಿನ್ನುವಂತಹ ಅಭ್ಯಾಸ ಇಟ್ಕೊಂಡಿರ್ತೀವಿ. ಅದರ ಜೊತೆಗೆ ಊಟ ಮಾಡಬೇಕಾದ್ರೆ ನಾವು ಬಿಳಿ ಅನ್ನವನ್ನು ತಿಂತೀವಿ. ಚಪಾತಿಯಲ್ಲೂ ಕೂಡ ರಿಫೈನ್ಡ್ ಇರುವಂತಹ ಮೈದಾ ಅಥವಾ ಬೇರೆ ಹೆಚ್ಚು ಮೈದಾ ಇರುವಂತಹ ಆಹಾರವನ್ನ ನಾವು ಬಳಸ್ತೀವಿ. ಇದೆಲ್ಲದೂ ಕೊನೆಗೆ ಸಕ್ಕರೆ ಆಗಿ ಮಾರ್ಪಾಡಾಗುತ್ತೆ. ಅದು ದೇಹದಲ್ಲಿ ಹೋಗಿ ಹೆಚ್ಚು ಸಕ್ಕರೆ ನಾವು ತಿಂದ ತಕ್ಷಣ ಅದು ಕೊಬ್ಬಾಗಿ ಮಾರ್ಪಾಡಾಗುತ್ತೆ. ಅದರಿಂದ ಲಿವರ್ ಸಮಸ್ಯೆ ಬರುತ್ತೆ, ಫ್ಯಾಟಿ ಲಿವರ್ ತೊಂದರೆ ಬಂದ್ಬಿಡಬಹುದು. ಸೊ ಆದ್ರಿಂದ ನಾವು ಹೆಚ್ಚು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನ ಬಳಸಬೇಕು, ಸಕ್ಕರೆಯನ್ನ ಪ್ರಮಾಣವನ್ನ ಕಡಿಮೆ ಮಾಡಬೇಕು. ಸಿರಿಧಾನ್ಯಗಳನ್ನ, ನವಣೆ ಅಕ್ಕಿಯನ್ನ, ಈ ಮಲ್ಟಿಗ್ರೇನ್ ಇರುವಂತಹ ಆಹಾರವನ್ನ ತಗೊಂಡಾಗ ನಿಧಾನವಾಗಿ ಈ ಸಕ್ಕರೆ ಪ್ರಮಾಣವನ್ನು ಸರಿಯಾಗಿ ಮೇಂಟೈನ್ ಮಾಡಬಹುದು. ಇದು ಕೊಬ್ಬಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಎರಡನೇ ತಪ್ಪು, ಹೆಚ್ಚು ಹೊತ್ತು ಒಂದೇ ಕಡೆ ಕೂತ್ಕೊಂಡಿರುವಂತಹದ್ದು, ವ್ಯಾಯಾಮ ಮಾಡದೇ ಇರುವಂತಹದ್ದು.
ನಾವು ಈಗಿನ ಜೀವನ ಶೈಲಿ ನೋಡಿದ್ರೆ ನಾವು ಆಫೀಸಲ್ಲಿ ಕೂತ್ಕೊಂಡಿರ್ತೀವಿ, ಶಾಲೆಯಲ್ಲಿ ಕೂತ್ಕೊಂಡಿರ್ತೀವಿ, ಮನೆಗೆ ಬಂದು ಮತ್ತೆ ಕೂತ್ಕೊಂಡು ಓದ್ತೀವಿ ಅಥವಾ ಕೂತ್ಕೊಂಡು ಟಿವಿ ನೋಡ್ತೀವಿ, ಕೂತ್ಕೊಂಡು ಊಟ ಮಾಡ್ತೀವಿ, ಮಲ್ಕೊಂಡ್ಬಿಡ್ತೀವಿ. ಯಾವುದೇ ರೀತಿಯಾದಂತಹ ದೈಹಿಕ ಶ್ರಮ ಇರೋದಿಲ್ಲ. ಈಗಿನ ಈ ಜೀವನ ಶೈಲಿಯಲ್ಲಿ ಈ ರೀತಿ ಆದ ತಕ್ಷಣ ನಮಗೆ ದೈಹಿಕ ಶ್ರಮ ಇಲ್ಲ ಅಂದ ತಕ್ಷಣ ನಾವು ತಿಂದಿರುವಂತಹ ಎಲ್ಲ ಆಹಾರ ಮತ್ತೆ ಕೊಬ್ಬಾಗಿ ಮಾರ್ಪಾಡಾಗುತ್ತೆ, ಫ್ಯಾಟಿ ಲಿವರ್ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಪ್ರತಿದಿನ ಒಂದು ಅರ್ಧ ಗಂಟೆ ಆದ್ರೂ ವ್ಯಾಯಾಮ ಮಾಡೋದ್ರಿಂದ, ನಮ್ಮ ದೈಹಿಕ ಚಟುವಟಿಕೆಯಲ್ಲಿ ನಾವು ಇರೋದ್ರಿಂದ ನಾವು ಈ ಫ್ಯಾಟಿ ಲಿವರ್ ಆಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೋಬಹುದು, ಹೊಟ್ಟೆ ಬೊಜ್ಜು ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಇದು ಬಹಳ ಮುಖ್ಯ. ಮೂರನೇದು, ರಾತ್ರಿ ಲೇಟ್ ಆಗಿ ಊಟ ಮಾಡುವಂತಹದ್ದು. 10 ಗಂಟೆ ನಂತರ ರಾತ್ರಿ ಊಟ ಮಾಡುವಂತಹ ಅಭ್ಯಾಸ ಇರೋರಿಗೆ ಈ ಫ್ಯಾಟಿ ಲಿವರ್ ಆಗುವಂತಹ ಸಾಧ್ಯತೆ ಹೆಚ್ಚು ಅಂತ ಹೇಳ್ತೀವಿ. ನಾವು ಇಡೀ ಲಿವರ್ಗೆ ಸ್ವಲ್ಪ ದೇಹಕ್ಕೆ ರೆಸ್ಟ್ ಕೊಡಬೇಕು. ರಾತ್ರಿ ಹೊತ್ತು 10 ಗಂಟೆ ನಂತರನೂ ನಾವು ಲಿವರ್ಗೆ ಕೆಲಸ ಕೊಟ್ಟಾಗ ಅದು ಸುಲಭವಾಗಿ ಬೇಗ ಆ ಕೊಬ್ಬು ನಮ್ಮ ಆ ಹೊಟ್ಟೆ ಭಾಗದಲ್ಲಿ, ನಮ್ಮ ಜಠರದ ಅಕ್ಕಪಕ್ಕದಲ್ಲಿ ಶೇಖರಣೆ ಆಗಿ ಹೆಚ್ಚು ಈ ಫ್ಯಾಟಿ ಲಿವರ್ ಆಗುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ರೀತಿ ಆಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. 4ನೇದು, ಮದ್ಯಪಾನ ಮಾಡುವಂತಹದ್ದು, ಆಲ್ಕೋಹಾಲ್ ಸೇವನೆ. ಈ ಆಲ್ಕೋಹಾಲ್ ಅನ್ನುವಂತಹದ್ದು ಈ ನಮ್ಮ ಲಿವರ್ ಅಲ್ಲಿ ಇರುವಂತಹ ಕೋಶಗಳನ್ನ ಸಾಯಿಸ್ತಾ ಬರುತ್ತೆ. ಅದರಿಂದ ನಮ್ಮ ಈ ಕೊಬ್ಬಿನ ಈ ಮೆಟಬಾಲಿಸಮ್ ಆಗುವಂತಹದ್ದು ಏರುಪೇರಾಗುತ್ತೆ. ಅವಾಗ ಫ್ಯಾಟಿ ಲಿವರ್ ಆಗುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ಆಲ್ಕೋಹಾಲ್ ತಗೊಂಡ್ರು ಕೂಡ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಇದರಿಂದ ಈ ಫ್ಯಾಟಿ ಲಿವರ್ ಆಗಿ ಲಿವರ್ ಸಮಸ್ಯೆ ಹೆಚ್ಚಾಗುವಂತ ತೊಂದರೆ ಇರುತ್ತೆ. ಆದ್ರಿಂದ ನಾವು ಆಲ್ಕೋಹಾಲ್ನ ಸಂಪೂರ್ಣವಾಗಿ ಬಿಡುವಂತಹದ್ದು ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. 5ನೇದು, ಹೆಚ್ಚು ಎಣ್ಣೆಯಲ್ಲಿ ಕರೆದಿರುವಂತ ಆಹಾರ ತಗೊಳ್ಳುವಂತಹದ್ದು ಮತ್ತು ಜಂಕ್ ಫುಡ್ಸ್ ಅನ್ನ ತಗೊಳ್ಳುವಂತಹದ್ದು. ಈ ನಾವು ಸ್ನಾಕ್ಸ್ ತಗೋಬೇಕು ಅಂದ ತಕ್ಷಣ ನಮಗೆ ಈ ಬೋಂಡಾ ಪಕೋಡ ತಗೊಂಡ್ರೆ ಇದರಲ್ಲಿ ಹೆಚ್ಚು ಈ ಕರೆದಿರುವಂತ ಆಹಾರದಲ್ಲಿ ಟ್ರಾನ್ಸ್ ಫ್ಯಾಟ್ಸ್ ಹೆಚ್ಚಿರುತ್ತೆ. ಅದು ನಮ್ಮ ಈ ಲಿವರ್ಗೆ ಒಳ್ಳೇದಲ್ಲ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಈ ಜಂಕ್ ಫುಡ್ಸ್ ಅಂದ್ರೆ ಪಿಜ್ಜಾ, ಬರ್ಗರ್, ಇನ್ಸ್ಟೆಂಟ್ ನೂಡಲ್ಸ್ ಏನ್ ನಾವು ತಗೋತೀವೋ ಇದೆಲ್ಲದರಲ್ಲೂ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಇದರಲ್ಲಿ ಈ ಹೆಚ್ಚು ಪ್ರಿಸರ್ವೇಟಿವ್ಸ್ ಇರೋದ್ರಿಂದ ಹೆಚ್ಚು ಟಾಕ್ಸಿನ್ಸ್ ಇರುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಲಿವರ್ಗೆ ಹೆಚ್ಚು ಈ ಫ್ಯಾಟಿ ಲಿವರ್ ಆಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಅದರಿಂದ ಹೆಚ್ಚು ಕರೆದಿರುವಂತ ಆಹಾರ, ಜಂಕ್ ಫುಡ್ಸ್ ಇದೆರಡನ್ನು ಬಿಡೋದ್ರಿಂದ ನಮ್ಮ ಲಿವರ್ನ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬಹುದು. ಈ 5 ತಪ್ಪುಗಳಲ್ಲಿ ನೀವ್ ಯಾವ ತಪ್ಪು ಮಾಡ್ತಾ ಇದ್ದೀರಿ ಅಂತ ಒಂದ್ಸಲ ವಿಚಾರ ಮಾಡಿ ನೋಡಿ. ಈ ಫ್ಯಾಟಿ ಲಿವರ್ ನನಗೆ ಬಂದಿದೆ ಅಂತ ನಾನು ತಿಳ್ಕೋಬೇಕು ಅಂತಂದ್ರೆ ಏನಾದ್ರೂ ಮುನ್ಸೂಚನೆ ಇದೆಯಾ, ಏನಾದ್ರೂ ಲಕ್ಷಣಗಳು ಕಾಣಿಸುತ್ತಾ, ಯಾವ್ದ್ಯಾವ್ದು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು, ತುಂಬಾ ಮೈಕೈ ನೋವು ಬರೋದು, ಸುಸ್ತಾಗುವಂತಹದ್ದು, ಒಂದ್ ರೀತಿ ಆಕ್ಟಿವ್ನೆಸ್ ಇಲ್ಲ. ನನ್ಗೆ ರಾತ್ರಿ ಇಡೀ ನಿದ್ದೆ ಮಾಡ್ತಾ ಇದ್ದೀನಿ, ಆದ್ರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಒಂದ್ ರೀತಿ ಫ್ರೆಶ್ನೆಸ್ ಇಲ್ಲ ಡಾಕ್ಟ್ರೇ ಅಂತ ಹಲವಾರು ಜನ ಹೇಳ್ತಿರ್ತಾರೆ. ಈ ರೀತಿ ಫ್ಯಾಟಿ ಲಿವರ್ ಇದ್ದಾಗ ಯಾಕಾಗುತ್ತೆ ಅಂದ್ರೆ ಫ್ಯಾಟಿ ಲಿವರ್ ಅನ್ನುವಂಥದ್ದು ನಮ್ಮ ದೇಹದ ಮೆಟಬಾಲಿಸಮ್ ನ ಸ್ಲೋ ಮಾಡ್ಬಿಡುತ್ತೆ. ಅವಾಗ ನಮ್ಗೆ ಯಾವುದೇ ರೀತಿ ಚಟುವಟಿಕೆಯಿಂದ ಇರ್ಲಿಕ್ಕೆ ಅನುಕೂಲ ಆಗೋದಿಲ್ಲ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. 2ನೇದು, ನಾವು ಸ್ವಲ್ಪ ಆಹಾರ ತಗೊಂಡ್ರು ಕೂಡ ನಮ್ಮ ಹೊಟ್ಟೆ ತುಂಬದಾಗುತ್ತೆ, ಹೊಟ್ಟೆ ಉಬ್ಬರಿಸ್ತಾ ಇದೆ, ಸ್ವಲ್ಪ ತಿಂದ ತಕ್ಷಣ ನನಗೆ ಹಶ್ವೆ ಆಗ್ತಾ ಇಲ್ಲ, ನನಗೆ ಒಂದ್ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಒಂಥರ ಹೊಟ್ಟೆ ಉಬ್ಬರ್ತಾ ಇದೆ, ಗ್ಯಾಸ್ ಬರ್ತಾ ಇದೆ ಅಂತ ಹೇಳ್ತಿರ್ತಾರೆ. ಈ ರೀತಿ ಸಮಸ್ಯೆ ಆಗೋದು ಕೂಡ ಸರಿಯಾದ ರೀತಿಯಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಆಗದೆ ಇರೋದ್ರಿಂದ. ಫ್ಯಾಟಿ ಲಿವರ್ ಇದ್ದ ತಕ್ಷಣ ನಮ್ಮ ದೇಹದಲ್ಲಿರುವಂತಹ ಕೊಬ್ಬು, ನಾವು ತಿಂದಿರುವಂತಹ ಆಹಾರ ಸರಿಯಾಗಿ ಅದು ಪಚನಕ್ರಿಯೆ ಆಗೋದಿಲ್ಲ, ಅವಾಗ ಈ ಸಮಸ್ಯೆ ಆಗುವಂತಹದ್ದು. ಸೊ ಈ ರೀತಿ ಆಗ್ತಾ ಇದೆ ಅಂತ ಇದ್ದಾಗ ಫ್ಯಾಟಿ ಲಿವರ್ ಇದೆ ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. 3ನೇದು, ನಾವು ಸ್ವಲ್ಪ ಆಹಾರ ತಗೊಂಡ ತಕ್ಷಣ ಕೂಡ ಬೇಗ ಎಷ್ಟು ಸರಿಯಾಗಿ ಡಯಟ್ ಮಾಡಿದ್ರು ಕೂಡ ನಮ್ಮ ಹೊಟ್ಟೆ ಬೊಜ್ಜು ಜಾಸ್ತಿ ಆಗ್ತಾ ಹೋಗುವಂಥದ್ದು ಇದಾಗುತ್ತೆ. ಯಾಕೆಂತಂದ್ರೆ ನಮ್ಮ ಈ ತಗೊಂಡಿರುವಂತಹ ಫ್ಯಾಟಿ ಲಿವರ್ ಇದ್ದಾಗ ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾದ ತಕ್ಷಣ ಹೊಟ್ಟೆಯ ಭಾಗದಲ್ಲಿ ಈ ಫ್ಯಾಟ್ ಅಂದ್ರೆ ಕೊಬ್ಬು ಶೇಖರಣೆ ಆಗ್ತಾ ಹೋಗುತ್ತೆ. ಸೊ ಇದು ತುಂಬಾ ಮುಖ್ಯವಾದಂತಹ ಲಕ್ಷಣ. ನಾವು ಸರಿಯಾಗಿ ಡಯಟ್ ಮಾಡ್ತಾ ಇದೀವಿ ಅಂದ್ರೂ ಕೂಡ ನಮ್ಮ ಈ ಹೊಟ್ಟೆ ಬೊಜ್ಜು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಮುಖ್ಯವಾದ ಲಕ್ಷಣ. 4ನೇದು, ನಮ್ಮ ಕುತ್ತಿಗೆ ಹತ್ರ ಅಥವಾ ಕಂಕಳ ಹತ್ರ ಡಾರ್ಕ್ ಪ್ಯಾಚಸ್ ಕಾಣಿಸ್ಕೊಳ್ಳುವಂಥದ್ದು. ಇನ್ಸುಲಿನ್ ರೆಸಿಸ್ಟೆನ್ಸ್ ದೇಹದಲ್ಲಿ ಹೆಚ್ಚಾಗ್ತಾ ಇದ್ದಾಗ ಚರ್ಮದಲ್ಲಿ ಕೆಲವೊಮ್ಮೆ ಪಿಗ್ಮೆಂಟೇಷನ್ ಹೆಚ್ಚಾಗಿ ಕುತ್ತಿಗೆ ಮತ್ತು ಕಂಕಳಲ್ಲಿ ಈ ರೀತಿ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. 5ನೇದು, ನಾವು ಎಷ್ಟು ಸರಿಯಾಗಿ ಆಹಾರ ತಗೋತಾ ಇದ್ರೂ ಕೂಡ ನಮ್ಮ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಲೆವೆಲ್ ಹೆಚ್ಚಾಗ್ತಾ ಇದೆ. ನಾನು ರಕ್ತ ಪರೀಕ್ಷೆ ಮಾಡಿಸಿದೆ, ನಮ್ಮ ಕೊಲೆಸ್ಟ್ರಾಲ್ ಹೆಚ್ಚಿದೆ. ಅರೆ ನಾನು ಏನು ಕರೆದಿರುವಂತ ಆಹಾರ ಹೆಚ್ಚು, ಆಹಾರದಲ್ಲಿ ಎಷ್ಟು ಒಳ್ಳೆ ಆಹಾರ ತಗೊಂಡ್ರು ಕೂಡ ನನಗೆ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಇದೆಯಲ್ಲ ಅಂತ ಆಶ್ಚರ್ಯ ಪಡ್ತಾ ಇರ್ತಾರೆ. ಅವಾಗ ನಮ್ಮ ಲಿವರ್ ಅಲ್ಲಿ ಸಮಸ್ಯೆ ಇದೆಯಾ, ನನ್ನ ಜೀವನ ಶೈಲಿ ತೊಂದರೆ ಇದೆಯಾ ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅರೆ ಇಷ್ಟೆಲ್ಲ ಸಮಸ್ಯೆ ಇರುವಂತಹದ್ದು ಫ್ಯಾಟಿ ಲಿವರ್ ಇಂದನಾ ಅಂತ ಅನ್ಕೊಂಡ್ರು ಕೂಡ ಇದನ್ನ ಸರಿಯಾದ ರೀತಿಯಲ್ಲಿ ನಾವು ಕರೆಕ್ಟ್ ಆಗಿ ಮೊದಲೇ ಗಮನಿಸಿದ್ರೆ ಇದನ್ನ ಸರಿಯಾಗಿ ನಮ್ಮ ಜೀವನ ಶೈಲಿಯಿಂದ, ಆಹಾರದಿಂದ ಹೇಗೆ ಸರಿಪಡಿಸ್ಕೋಬಹುದು ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಫ್ಯಾಟಿ ಲಿವರ್ ಮತ್ತು ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ನಾವು ಏನೇನು ಮನೆಮದ್ದು, ಏನೇನು ಜೀವನ ಶೈಲಿ ಬದಲಾವಣೆ, ಆಹಾರದಲ್ಲಿ ಬದಲಾವಣೆ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. 6 ಮುಖ್ಯವಾದ ಸ್ಟೆಪ್ಸ್. ಮೊದಲನೇದು, ಸಕ್ಕರೆ ಪ್ರಮಾಣವನ್ನ, ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ನ ಕಡಿಮೆ ಮಾಡ್ತಾ ಹೋಗ್ಬೇಕು.
ಸಕ್ಕರೆ ತಿನ್ನುವಂಥದ್ದು, ಎಲ್ಲದಕ್ಕೂ ಸಕ್ಕರೆ ಹಾಕೊಂಡು ತಿನ್ನುವಂಥದ್ದು, ಸ್ವೀಟ್ ಹೆಚ್ಚು ತಿನ್ನುವಂಥದ್ದು, ಅಥವಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಬಿಳಿ ಅಕ್ಕಿಯನ್ನು ಬಳಸೋದು, ತುಂಬ ರಿಫೈನ್ಡ್ ಆಗಿರುವಂತಹ ಮೈದಾನ ಬಳಸೋದನ್ನು ಕಡಿಮೆ ಮಾಡಬೇಕು. ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನು ಬಳಸಬೇಕು. ಹೆಚ್ಚು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನು ಬಳಸಿದಾಗ ಇದರಿಂದ ನಾವು ಮುಕ್ತಿ ಪಡಿಬಹುದು. ಎರಡನೇದು ಫೈಬರ್ ಅನ್ನು ಹೆಚ್ಚು ಮಾಡಬೇಕು. ನಾರಿನಂಶ ಆಹಾರದಲ್ಲಿ ಹೆಚ್ಚಿದ್ದಾಗ, ನಾರಿನಂಶ ಅನ್ನುವಂಥದ್ದು ಒಂದು ಹಿಡಿತರ, ನಮ್ಮ ಲಿವರ್ನ ಕ್ಲೀನ್ ಮಾಡಲಿಕ್ಕೆ ನಾರಿನಂಶ ಬೇಕು. ಒಂದು ಬೌಲ್ ನಾವು ಸಲಾಡ್ ತಿನ್ನುವಂತಹದ್ದು, ಮೊಳಕೆ ಕಾಳನ್ನು ತಿನ್ನುವಂತಹದ್ದು, ಅಗಸೆ ಬೀಜ ಉಪಯೋಗಿಸುವಂತಹದ್ದು, ಹೆಚ್ಚು ಹಣ್ಣುಗಳನ್ನು ತಿನ್ನುವಂಥದ್ದು, ಇದೆಲ್ಲದರಲ್ಲೂ ಹೆಚ್ಚು ನಾರಿರುತ್ತೆ. ಹೆಚ್ಚು ತರಕಾರಿ ಹಣ್ಣುಗಳನ್ನು ತಿನ್ನುವಂತಹ ಅಭ್ಯಾಸ, ಮೊಳಕೆ ಕಾಳೆಲ್ಲ ತಿಂದಾಗ ನಾರಿನಂಶ ಇದ್ದ ತಕ್ಷಣ ಅದು ನಮ್ಮ ಲಿವರ್ನ ಕ್ಲೀನ್ ಮಾಡಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಮೂರನೇದು ನ್ಯಾಚುರಲ್ ಆಗಿರುವಂತಹ ಡಿಟಾಕ್ಸ್ ಡ್ರಿಂಕ್ಸ್ ಅನ್ನ ನಾವು ಉಪಯೋಗಿಸಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನಿಂಬೆ ಹಣ್ಣನ್ನ ಸ್ವಲ್ಪ ಬಿಸಿನೀರಿಗೆ ಹಾಕೊಂಡು ಕುಡಿಯುವಂತಹ ಅಭ್ಯಾಸ, ಅರ್ಶನವನ್ನ ಉಪಯೋಗಿಸುವಂತಹದ್ದು, ಅರ್ಶನ ಹಾಲನ್ನು ಕುಡಿಯುವಂಥದ್ದು, ಇದರಿಂದ ನಮ್ಮ ಒಳಗಡೆ ಇರುವಂತಹ ಲಿವರ್ ಚೆನ್ನಾಗಿ ಡಿಟಾಕ್ಸ್ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಅದರ ಜೊತೆಗೆ ನಾವು ಗ್ರೀನ್ ಟೀ ಅನ್ನು ಕುಡಿಯೋದು, ಅದರಿಂದ ಮೆಟಬಾಲಿಸಮ್ ಫಾಸ್ಟ್ ಆಗುತ್ತೆ. ಮೆಟಬಾಲಿಸಮ್ ಇಂದ ಹೆಚ್ಚು ಹೆಚ್ಚು ಇದಾಗ್ತಿದ್ದಂಗೆ ನಮ್ಮ ಹೊಟ್ಟೆ ಬೊಜ್ಜು ಕರಗಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಜೀರಿಗೆ ನೀರನ್ನು ಕುಡಿಯುವಂಥದ್ದು, ಜೀರಿಗೆ ನೀರು ಕುಡಿಯೋದ್ರಿಂದ ನಮ್ಮ ದೇಹನ ಡಿಟಾಕ್ಸ್ ಮಾಡಲಿಕ್ಕೆ ಸಾಧ್ಯ. ಸೊ ಯಾವ್ದಾವುದೋ ಕಾಸ್ಟ್ಲಿ ಏನೋ ಔಷಧಿ ತಗೊಳ್ಳೋದಕ್ಕಿಂತ ಸಹಜವಾದ ಮನೆಮದ್ದನ್ನು ಉಪಯೋಗಿಸೋದನ್ನ ನಾವು ಮರಿಬಾರ್ದು. ನಾಲ್ಕನೇದು ಪ್ರೋಟೀನ್ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಹೋಗ್ಬೇಕು. ನಾವು ಆಹಾರದಲ್ಲಿ ಮೊಟ್ಟೆಯನ್ನು ಉಪಯೋಗಿಸುವಂತಹದ್ದು, ಅಥವಾ ಪನ್ನೀರನ್ನು ಉಪಯೋಗಿಸುವಂತಹದ್ದು, ಹಾಲಿನ ಪದಾರ್ಥವನ್ನು ಉಪಯೋಗಿಸುವಂತಹದ್ದು, ಲೀನ್ ಮೀಟನ್ನು ಉಪಯೋಗಿಸುವಂಥದ್ದು, ಇದೆಲ್ಲ ಪ್ರೋಟೀನ್ ಹೆಚ್ಚು ಮಾಡೋದ್ರಿಂದ ನಮ್ಮ ಮೆಟಬಾಲಿಸಮ್ ಚೆನ್ನಾಗಾಗ್ತಾ ಹೋಗುತ್ತೆ. ಈ ನಮ್ಮ ಲಿವರ್ನ ಆರೋಗ್ಯ, ಲಿವರ್ ಹೇಗೆ ಕೆಲಸ ಮಾಡುತ್ತೆ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು, ಅದನ್ನ ಮರಿಬಾರ್ದು. ಐದನೇದು, ಪ್ರತಿದಿನ ಅರ್ಧ ಗಂಟೆ ಆದರೂ ವ್ಯಾಯಾಮ ಮಾಡಬೇಕು. ಅರ್ಧ ಗಂಟೆ ಆದರೂ ವಾಕಿಂಗ್ ಮಾಡಬೇಕು. ಒಂದು 10-15 ನಿಮಿಷ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ಆವಾಗ ನಮ್ಮ ಮಾಂಸಖಂಡಗಳಿಗೆ ಸರಿಯಾಗಿ ಕೆಲಸ ಕೊಟ್ಟಾಗ, ನಮ್ಮ ಕೀಲ್ಗಳಿಗೆ ಕೆಲಸ ಕೊಟ್ಟಾಗ, ಆವಾಗ ಚೆನ್ನಾಗಿ ನಮ್ಮ ದೇಹದ ಮೆಟಬಾಲಿಸಮ್ ಸರಿಯಾಗಿ ಆಕ್ಟಿವ್ ಆಗ್ತಾ ಹೋಗುತ್ತೆ. ಆವಾಗ ನಮ್ಮ ಈ ಲಿವರ್ನ ಆರೋಗ್ಯ ಚೆನ್ನಾಗಿರುತ್ತೆ. ಹೊಟ್ಟೆ ಬೊಜ್ಜನ್ನ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ನಮ್ಮ ಇಡೀ ದೇಹದ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ. ಇಡೀ ದೇಹ ಆರೋಗ್ಯವಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ನಾವು ಹೆಚ್ಚು ಹೆಚ್ಚು ಕೂತ್ಕೊಂಡೇ ಇರುವಂತಹ ಜೀವನ ಶೈಲಿಯಿಂದ ಆಕ್ಟಿವ್ ಆಗಿ ಓಡಾಡ್ಕೊಂಡು ಇರುವಂತಹ ಜೀವನ ಶೈಲಿ ಕಡೆಗೆ ಹೋದಾಗ ನಮ್ಮ ಹೊಟ್ಟೆ ಬೊಜ್ಜು ಸರಿಯಾಗಿರುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಫ್ಯಾಟಿ ಲಿವರ್ ಆಗಿ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಆರನೇದು, ಸರಿಯಾದ ಸಮಯಕ್ಕೆ ನಾವು ಮಲ್ಕೋಬೇಕು. ಅಂದ್ರೆ ನಮ್ಮ ಹೊಟ್ಟೆ ಬೊಜ್ಜು ಚೆನ್ನಾಗಿ ಹೆಚ್ಚಾಗಬಾರ್ದು ಅಂತಂದ್ರೆ, ನಮ್ಮ ದೇಹದ ತೂಕ ಸರಿಯಾಗಿ ಇಟ್ಕೋಬೇಕು ಅಂದ್ರೆ ನಿದ್ದೆ ಸರಿಯಾಗಿ ಮಾಡುವಂಥದ್ದು ಬಹಳ ಮುಖ್ಯ. ನಮ್ಮ ಲಿವರ್ನ ಸರಿಯಾಗಿ ಈ ಟೈಮಿಗೆ ಅದನ್ನ ಶಟ್ ಡೌನ್ ಮಾಡಬೇಕು. ಈ ಕಂಪ್ಯೂಟರ್ ನಾವು ಉಪಯೋಗಿಸೋದ ನಂತರ ಶಟ್ ಡೌನ್ ಮಾಡ್ತೀವಿ. ಅದೇ ರೀತಿ ಲಿವರ್ನ ನಾವು ಸ್ವಲ್ಪ ರೆಸ್ಟ್ ಕೊಡುವಂತಹದ್ದನ್ನ ಕರೆಕ್ಟ್ ಆಗಿ ನೋಡ್ಕೊಂಡಿದ್ದಾಗ ನಮ್ಮ ದೇಹದಲ್ಲಿ ಎಲ್ಲ ಮೆಟಬಾಲಿಸಮ್ ಚೆನ್ನಾಗಾಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅವಾಗ ಸರಿಯಾಗಿ ನಿದ್ದೆ ಇದ್ದಾಗ ಮಾತ್ರ ನಮ್ಮ ಹೊಟ್ಟೆ ಬೊಜ್ಜು ಕರಗುತ್ತೆ. ಇದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಸೊ 10ರಿಂದ 10:30 ಅಷ್ಟರಲ್ಲಿ ನಾವು ಮಲ್ಕೊಳ್ಳುವಂತಹ ಅಭ್ಯಾಸ ಇಟ್ಕೊಂಡ್ರೆ, ಸರಿಯಾದ ಜೀವನ ಶೈಲಿ ಇಟ್ಕೊಂಡ್ರೆ ಖಂಡಿತವಾಗಿ ಫ್ಯಾಟಿ ಲಿವರ್ ಆಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೋಬಹುದು. ಸುಲಭವಾಗಿ ಈ 6 ಸ್ಟೆಪ್ಸ್ ಅನ್ನ ನಾವು ಪ್ರತಿನಿತ್ಯ ಫಾಲೋ ಮಾಡೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜು ಹೆಚ್ಚಾಗದೇ ಇರೋ ರೀತಿಯಲ್ಲಿ ಮತ್ತು ಫ್ಯಾಟಿ ಲಿವರ್ನ ಸರಿಯಾಗಿ ಗುಣಪಡಿಸ್ಕೊಳ್ಳಿಕ್ಕೆ ನಾವು ಅನುಕೂಲ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇವತ್ತು ನಾವು ಫ್ಯಾಟಿ ಲಿವರ್ ಅಂದ್ರೆ ಏನು, ಹೊಟ್ಟೆ ಬೊಜ್ಜಿಗೆ ಅದಕ್ಕೆ ಇರುವಂತಹ ಕನೆಕ್ಷನ್ ಏನು, ನಾವು ಮಾಡ್ತಾ ಇರುವಂತಹ ತಪ್ಪು ಏನು ಮಾಡಬೇಕು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದ ಜೊತೆ ಇದನ್ನ ಹಂಚ್ಕೊಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಇದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.